ಹೌದು, ತಡರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಬಳಿಯ ಖಾಲಿ ಜಮೀನಿನಲ್ಲಿನ ರೆಸಾರ್ಟ್ ಒಂದರಲ್ಲಿ ಕೆಲಸ ಮಾಡುವ 3 ಮಂದಿ ಯುವಕರು ಎಣ್ಣೆ ಪಾರ್ಟಿ ಮಾಡಿಕೊಂಡಿದ್ರು. ಪಾರ್ಟಿ ಮಾಡ್ತಾ ಇರುವಾಗಲೇ ದೂರದ ಅಸ್ಸಾಂಗೆ ಫೋನ್ ಮಾಡಿ ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಸಂತೋಷವಾಗಿ ಕಾಲ ಕಳೀತಾ ಇದ್ರು. ಈ ವೇಳೆ ಅವರಲ್ಲೊಬ್ಬ ಫೋನ್ನಲ್ಲಿ ಮಾತನಾಡ್ತಾ ಇದ್ದವನನ್ನ ರೇಗಿಸಬೇಕು ಅಂತ ನೋಡು ನಿನ್ನ ಗಂಡ ಇಲ್ಲಿ ಕುಡಿದು ಹಾಳಾಗ್ತಾವನೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಫೋನ್ನಲ್ಲೇ ಚಾಡಿ ಹೇಳ್ಬಿಟ್ಟ. ಅಷ್ಟೇ, ಇದೇ ಮಾತು ಒಬ್ಬನ ಕೊಲೆಗೆ ಕಾರಣವಾಗ್ಬಿಟ್ಟಿದೆ. ಅಂದ ಹಾಗೆ ಅಸ್ಸಾಂ ಮೂಲದ 34 ವರ್ಷದ ಮೋಹನ್ ಕೊಲೆಯಾದ ಕಾರ್ಮಿಕನಾಗಿದ್ದು, ಇವನ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದ ಸ್ಯಾಂಡಿ, ಧ್ಯಾನ್ ಚಂದ್ ಕೊಲೆ ಮಾಡಿದ ಆರೋಪಿಗಳಾಗಿದ್ದಾರೆ. ಅಸಲಿಗೆ ಕೊಲೆಯಾದ ಮೋಹನ್, ಕೊಲೆ ಮಾಡಿದ ಸ್ಯಾಂಡಿ, ಧ್ಯಾನ್ ಚಂದ್ ಹಾಗೂ ಕೊಲೆಗೆ ಸಹಕಾರ ನೀಡಿದ ದಿನೇಶ್ ಎಲ್ಲರೂ ಈ ರೆಸಾರ್ಟ್ನಲ್ಲಿ ವೇಟರು, ಸಪ್ಲೈಯರು ಸೇರಿದಂತೆ ಸೆಕ್ಯೂರಿಟಿ ಕೆಲಸ ಕೂಡ ಮಾಡಿಕೊಂಡಿದ್ರು. ಎಲ್ಲರೂ ಜೊತೆಯಲ್ಲೇ ಒಂದೇ ರೂಮ್ನಲ್ಲೇ ಅಲ್ಲೇ ವಾಸವಾಗಿದ್ರು. ಆದರೆ ತಡರಾತ್ರಿ ಕೆಲಸ ಮುಗಿದ ಮೇಲೆ ರೆಸಾರ್ಟ್ ಹೊರಭಾಗದ ಜಮೀನಿನಲ್ಲಿ ಎಣ್ಣೆ ಪಾರ್ಟಿ ಮಾಡೋ ಟೈಮಲ್ಲಿ ಮೋಹನ್ ಕೊಲೆಯಾಗಿ ಹೋಗಿದ್ದಾನೆ. ವರದರಾಜ್ ಅಂತ ನಮ್ಮ ಹೆಸರು. ಇಲ್ಲಿ ರೆಸಾರ್ಟಲ್ಲಿ 5 ಜನ ಹುಡುಗರು ಕೆಲಸ ಮಾಡ್ತಿದ್ರು. ಬಟ್ ಕೆಲಸ ಮಾಡೋ ಟೈಮಲ್ಲಿ ಅವರು 5 ಗಂಟೆಗೆ ರಜೆ ತೊಗೊಂಡ್ಬಿಟ್ಟು ಆಚೆ ಬಂದಿದ್ದರು. ಆಚೆ ಬಂದು ಎಣ್ಣೆ ತೊಗೊಂಬಂದು ಎಲ್ಲೋ ಕುಡಿದು ಈ ಥರ ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡಿಕೊಂಡು ಅದರಲ್ಲಿ 5 ಜನ ಹುಡುಗರಲ್ಲಿ ಮೋಹನ್ ಅನ್ನೋ ಹುಡುಗನ್ನ ಈ ಸ್ಯಾಂಡಿ, ದಾನು, ಅರ್ಧಾನು, ದಿನೇಶು ಅನ್ನೋ ಒಂದು 4 ಜನ ಹುಡುಗರು ಸೇರಿಕೊಂಡು ಅವನ್ನ ಇದು ಮಾಡಿದ್ದಾರೆ. ಅವರೆಲ್ಲ 1.5 ತಿಂಗಳಿಂದ ಕೆಲಸ ಮಾಡ್ತಿದ್ರು ಅಷ್ಟೇ. ಫಸ್ಟು ಸ್ಯಾಂಡಿ ಅನ್ನೋ ಹುಡುಗ 2 ತಿಂಗಳಾಯ್ತು ಬಂದು. ಆಮೇಲೆ 15 ದಿವಸಕ್ಕೆ ಇನ್ನಿಬ್ಬರು 4 ಜನ ಕರ್ಕೊಂಡ್ಬಿಟ್ಟು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡಿ ಯಾವತ್ತೂ ಈ ಥರ ಏನೂ ಘಟನೆ ನಡೆದಿರಲಿಲ್ಲ. ಇದು ನಿನ್ನೆ ಈ ಥರ ನೈಟ್ ಈ ಥರ ಆಗಿದೆ. ಅದೇ ಕೊಲೆ ಮಾಡಿದ್ದಾರೆ ಆ ಹುಡುಗನ, ಮೋಹನ್ ಅನ್ನೋ ಹುಡುಗನ. ನಮಗೆ ರಾತ್ರಿ ಈ ಥರ ಬೇರೆ ಹುಡುಗರು, ಹೌಸ್ ಕೀಪಿಂಗ್ ಹುಡುಗರು ಬಂದು ನೋಡಿದ್ದಾರೆ. ಕೀ ಇಸ್ಕೊಳ್ಳೋಕೆ ಸ್ಟೋರ್ ರೂಮ್ ಕೀ ಅಂತ ಬಂದಿದ್ದಾರೆ. ಬಂದು ನೋಡಿದ ತಕ್ಷಣ ಇಲ್ಲ ರೂಮಲ್ಲಿ ಈ ಥರ ಬಾಡಿ ಇದೆ ಅಂತ ಫೋನ್ ಮಾಡಿದ್ರೆ ನಮ್ಮ ಶಿವ ಅಂತ ನಮಗೆ ಇನ್ಫಾರ್ಮೇಷನ್ ಮಾಡಿದ್ರು. 12:30 ಬಂದು ನೋಡಿದ್ವಿ, ಡೆತ್ ಆಗಿತ್ತು. ಇಮಿಡಿಯೇಟು ನಂದಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವ್ರ ಪೊಲೀಸವರೆಲ್ಲ ಬಂದು ಮೆಜರ್ ಮಾಡಿಕೊಂಡು ಬಾಡಿ ಹಾಸ್ಪಿಟ್ಲ್ ತೊಗೊಂಡೋಗಿದ್ದಾರೆ. ಹುಡುಗರನ್ನ ಸ್ಟೇಷನ್ಗೆ ತೊಗೊಂಡೋಗಿದ್ದಾರೆ. ಘಟನೆ ಆಗಿದ್ದಾಗ NH ಬೈಪಾಸ್ ಪಕ್ಕದಲ್ಲಿ ಖಾಲಿ ಫೀಲ್ಡಲ್ಲಿ ಇದಾಗಿದೆ. ಅವರು 5 ಜನ ಹುಡುಗರಲ್ಲಿ 2 ಹುಡುಗರು ಸರ್ವಿಸ್ ಮಾಡ್ತಿದ್ರು. ಇನ್ನು 3 ಜನ ಹುಡುಗರು ಬಂದು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ರು. ಅವರು ಬಂದು ಈ ಥರ ಕುಡಿದ್ಬಿಟ್ಟು ಏನೋ ಫ್ಯಾಮಿಲಿ ವಿಚಾರ ಅಂತ ಪೊಲೀಸವ್ರ ಹತ್ರ ಹೇಳಿದ್ದಾರೆ. ನಮ್ಮ ಹತ್ರ ಹೇಳಿಲ್ಲ ಅವರು, ಪೊಲೀಸವ್ರ ಹತ್ರ ಹೇಳಿದ್ದಾರೆ. ಬಂದಾಗ ಫ್ಯಾಮಿಲಿ ವಿಷಯದಲ್ಲಿ ಏನೋ ಗಲಾಟೆಗಳು ಮಾಡಿಕೊಂಡು ಇದಾಗಿದೆ ಅಂತ, ಹಂಗಾಗಿ ಕೊಲೆ ಮಾಡಿದ್ದಾರೆ. ಒಂದು ಹುಡುಗನ, ಮೋಹನ್ ಅನ್ನೋ ಹುಡುಗನ ಕೊಲೆ ಮಾಡಿದ್ದಾರೆ 4 ಜನ ಸೇರಿಕೊಂಡು. ಮೂಲತಃ ಅಸ್ಸಾಂನವರು, ಅಸ್ಸಾಮಿಂದ ಬಂದಿದ್ದವರು. ಫಸ್ಟ್ ಒಂದು ಹುಡುಗ ಫಸ್ಟ್ ಬಂದಿದ್ದು, ಆಮೇಲೆ 4 ಜನ ಹುಡುಗನ ಕರ್ಕೊಂಡು 5 ಜನ ಇದ್ದರು ಕೆಲಸ ಮಾಡಿಕೊಂಡು 1.5 ತಿಂಗಳಿಂದ ಇದ್ದರು. ಆಮೇಲೆ ಅದೇ ಫ್ಯಾಮಿಲಿ ಮ್ಯಾಟ್ರಲ್ಲಿ ಹೋಗಿಬಿಟ್ಟು ಇಲ್ಲಿ ಕುಡಿದ್ಬಿಟ್ಟು ಗಲಾಟೆ ಮಾಡಿ ಆ ಒಬ್ಬ ಹುಡುಗನ ಕೊಲೆ ಮಾಡಿದ್ದಾರೆ. ಅವರು ಯಾವ ಥರ ಹೊಡೆದು ಅಂದರೆ ಕಲ್ಲಲ್ಲಿ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ನೋಡೋಕ್ಕೆ ಹೋಗಿಲ್ಲ, ಬಾಡಿ ಯಾವ ಥರ ಇದಾಗಿದೆ ಅಂತ ನಾವು ನೋಡೋಕ್ಕೆ ಹೋಗಿಲ್ಲ. ಬಟ್ ಕಲ್ಲಲ್ಲಿ ಹೊಡೆದು ಇದು ಮಾಡಿದ್ವಿ ಅಂತ ಹೇಳಿದ್ದಾರೆ. ಇಲ್ಲಿ ಹೊಡೆದ್ಬಿಟ್ಟು ತಗೊಂಬಂದು ಅಲ್ಲಿ ರೂಮಲ್ಲಿ ಮಲಗಿಸಿದ್ರು ನಾವು ಬರೋಷ್ಟರಲ್ಲಿ. ಅಸಲಿಗೆ ಕ್ಷುಲ್ಲಕ ಮಾತಿಗೆ ಆರಂಭವಾದ ಜಗಳದಿಂದ ಸ್ಯಾಂಡಿ ಎಂಬಾತ ಮೋಹನನ ಕೆನ್ನೆ, ಕುತ್ತಿಗೆ ಭಾಗಕ್ಕೆ ಮರದ ತುಂಡಿನಿಂದ ಬಲವಾಗಿ ಹಲ್ಲೆ ಮಾಡಿದ್ದಾನೆ. ನಂತರ ಕಾಲಿನಿಂದ ಮರ್ಮಾಂಗಕ್ಕೂ ಬಲವಾಗಿ ಒದ್ದಿದ್ದಾನೆ. ಇದರಿಂದ ಮೋಹನ್ ಮೃತಪಟ್ಟಿದ್ದು, ತದನಂತರ ಮೃತದೇಹವನ್ನು ಮತ್ತೊಬ್ಬನ ಸಹಾಯದೊಂದಿಗೆ ತಾವು ತಂಗ್ತಾ ಇದ್ದ ರೆಸಾರ್ಟ್ನ ಕೊಠಡಿಗೆ ಸಾಗಿಸಿದ್ದಾರೆ. ಇದನ್ನು ಅಲ್ಲೇ ಇದ್ದ ಸಿಬ್ಬಂದಿಯೋರ್ವ ನೋಡಿ ಮಾಲೀಕರಿಗೆ ವಿಚಾರ ತಿಳಿಸಿದ್ರಿಂದ ಕೊನೆಗೆ ಪೊಲೀಸರು ಆಗಮಿಸಿ 3 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಕೊಲೆಯ ಅಸಲಿ ಎತ್ತು ಬಯಲಾಗಿದೆ. ನಮಸ್ಕಾರ. ನಮ್ಮ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಹೋಮ್ ಸ್ಟೇ ಇದೆ, ಹ್ಯಾಪಿ ರಿಟ್ರೀಟ್ಸ್. ಆ ಹ್ಯಾಪಿ ರಿಟ್ರೀಟ್ಸ್ ಹೋಮ್ ಸ್ಟೇಯಲ್ಲಿ ನಿನ್ನೆ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ನಾವು ಸ್ಥಳಕ್ಕೆ ಹೋಗುವಾಗ ಟೈಮಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಒಬ್ಬರು ಪರ್ಸನ್ದು ಬಾಡಿ ಸಿಕ್ಕಿದೆ. ಆ್ಯಕ್ಚುಲಿ ಎಲ್ಲರೂ ಅಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ಸ್ಟಾಫ್ ಆಸಾಮಿಂದ ಬಂದಿದ್ದಾರೆ. ಆಸಾಮ್ದವರು ಎಲ್ಲ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅವರದ್ದು ಒಂದು ಗಲಾಟೆ ಆಯಿತು. ಸೊ ನಮ್ಮ ಡಿಸೀಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಕಳೆದ 3-4 ತಿಂಗಳಿಂದ ಕೆಲಸ ಮಾಡ್ತಾರೆ ಹ್ಯಾಪಿ ರಿಟ್ರೀಟ್ಸ್ ಹೋಮ್ ಸ್ಟೇಯಲ್ಲಿ. ಮೋಹನ್ ಅವರದು ಹೆಸರು, ಅರೌಂಡ್ 27 ಇಯರ್ಸ್ ಏಜ್. ಹೆಲ್ಕಂಡಿ ಡಿಸ್ಟಿಕ್, ಆಸಾಮ್ ಅವರದು ವಾಸ. ಇವರದು ಬೇರೆ ಫ್ರೆಂಡ್ಸ್ ಇದ್ದಾರೆ, ಹರಿಧನ್, ದಿನೇಶ್, ಧ್ಯಾನ್ ಚಂದ್, ಇವರು ಎಲ್ಲರೂ ಕೂಡ ಹೆಲ್ಕಂಡಿ ಡಿಸ್ಟಿಕ್, ಆಸಾಮ್.
ಇವರು ಡ್ಯೂಟಿ ಆದಮೇಲೆ ರಾತ್ರಿ ಟೈಮ್ಗೆ ಏನಾದರೂ ಕುಡಿತಾ ಇದ್ದಾರೆ, ಆ ಟೈಮ್ಗೆ ಏನಾದರೂ ಗಲಾಟೆ ಸ್ಟಾರ್ಟ್ ಆಯಿತು ಮೊಬೈಲ್ ವಿಚಾರ ಬಗ್ಗೆ, ಮತ್ತು ಫ್ಯಾಮಿಲಿಗೆ ಏನು ತಿಳಿಸಿದ್ದಾರೆ ಈ ಥರ ಕುಡಿತಾ ಇದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ, ಈ ಥರ ಬೇಜಾರಾಗಿ ಅಟ್ಯಾಕ್ ಮಾಡಿದ್ದಾರೆ ಅವ್ರ ಮೇಲೆ. ಪಕ್ಕದಲ್ಲಿ ಒಂದು ವುಡನ್ ನೈಫ್ ಥರ ಸಿಗುತ್ತು ಅವರಿಗೆ, ಶಾರ್ಪ್ ಎಜ್ಡ್ ವುಡನ್ ಪೀಸ್ ಸಿಗುತ್ತೆ ಅವರಿಗೆ. ಆ ವೆಪನಿಂದ ಅವರು ಅಟ್ಯಾಕ್ ಮಾಡಿದ್ದಾರೆ ಅವರ ಮುಖ ಮೇಲೆ ಮತ್ತು ಜಗಲರ್ ವೇನ್ ಮೇಲೆ. ಸೊ ಅವ್ರದ್ದು ಡೆತ್ ಆಯಿತು. ಆಮೇಲೆ ಈ 3 ಜನ ಟೋಟಲ್ ಆರೋಪಿ ಯಾರು ಇದ್ದಾರೆ, ಹರಿಧನ್, ದಿನೇಶ್ ಮತ್ತು ಧ್ಯಾನ್ ಚಂದ್ ಅವರಿಗೆ ನಾವು ರಾತ್ರಿ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಅವ್ರ ಫ್ಯಾಮಿಲಿ ವಗರೆ ಕೂಡ ಇನ್ಫಾರ್ಮ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಬೇರೆ ಏನಾದರೂ ಹೆಂಗಲ್ಲಿದೆ ಅದು ಕೂಡ ಪತ್ತೆ ಮಾಡ್ತೀವಿ. ಸದ್ಯ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ನಂದಿಗಿರಿಧಾಮ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಆದರೆ ಪಾಪ ಕೆಲಸಕ್ಕೆ ಅಂತ ಅಸ್ಸಾಂನಿಂದ ಕರೆತಂದ ಸ್ನೇಹಿತರೆ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದವನನ್ನು ಕೊಂದು ಈಗ ಜೈಲು ಸೇರುವಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.